ಬೀದರ್ನ ಔರಾದ್ನಲ್ಲಿ ಬಿಜೆಪಿ ಅಭ್ಯರ್ಥಿ ಕೂಬಾ ಪರ ಬಿಎಸ್ವೈ ಪ್ರಚಾರ. ಬಿಜೆಪಿ ಸಮಾವೇಶದಲ್ಲಿ ಬಿಎಸ್ ಯಡಿಯೂರಪ್ಪ ಭಾಷಣ. ಮತ್ತೊಮ್ಮೆ ಕೇಂದ್ರ ಸಚಿವ ಆಗಲಿರುವ ಸಚಿವ ಭಗವಂತ ಕೂಬಾ ಪರೋಕ್ಷವಾಗಿ ಕೇಂದ್ರ ಮಂತ್ರಿ ಮಾಡೋದಾಗಿ ಹೇಳಿದ ಬಿಎಸ್ವೈ, ನಾನು ಹೇಳ್ತೇನೆ, ರಾಜ್ಯದ 28 ಸ್ಥಾನ ಗೆಲ್ತೇವೆ. ಇದು ನನ್ನ ಅನುಭವ. ಕಾಂಗ್ರೆಸ್ಗೆ ನಾಯಕತ್ವ ಇಲ್ಲ. ನಿಮ್ಮ ಪ್ರಧಾನಿ ಯಾರು ಅಂತ ಹೇಳ್ತೀರಾ ಅಂತ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ. ಅಭಿವೃದ್ಧಿ ಒಂದೇ ಬಿಜೆಪಿ ಮೋದಿ ಅಜೆಂಡಾ. ಒಂದೇ ಒಂದು ದಿನ ವಿಶ್ರಾಂತಿ ತಗೊಂಡಿಲ್ಲ. ಮನೆಗೆ ಹೋಗಿ ಕೂಬಾ ಸಂಸದರಲ್ಲ, ಮುಂದೆ ಕೇಂದ್ರ ಮಂತ್ರಿ ಅಂತ ಕೆಲಸ ಮಾಡಿ ರಾಜ್ಯವನ್ನು ದಿವಾಳಿ ಮಾಡಲು ಹೊರಟಿರುವ ಕಾಂಗ್ರೆಸ್ ಪಕ್ಷಕ್ಕೆ ಪಾಠ ಕಲಿಸಿ ಪ್ರತಿ ಬೂತ್ ಮಜಬೂತ್ ಮಾಡಿ ಕೂಬಾ ಅವರು ದೊಡ್ಡ ಅಂತರದಲ್ಲಿ ಅವರನ್ನು ಗೆಲ್ಲಿಸಿ ಸತ್ಯ ವಿಕಾಸ ಎನ್ನುವ ಧ್ಯೇಯದೊಂದಿಗೆ ದಿನಕ್ಕೆ 16-18 ಗಂಟೆ ಮೋದಿಯವರು ಕೆಲಸ ಮಾಡ್ತಾ ಇದ್ದಾರೆ. ಕಳೆದ 10 ವರ್ಷದಲ್ಲಿ ಒಂದು ದಿನ ವಿಶ್ರಾಂತಿ ತಗೊಳ್ಳದೇನೆ ಈ ದೇಶದ ಹೊರದೇಶಗಳಿಗೆ ಹೋಗಿ ಬಂದ ಮೇಲೂ ಸಹ ಇವತ್ತು ವಿಶ್ರಾಂತಿ ತಗೊಳ್ಳದೇನೆ ಕೆಲಸ ಮಾಡ್ತಿದ್ದ ಮೋದಿ, ನರೇಂದ್ರ ಮೋದಿ ನಮಗೆ ಆದರ್ಶ. ಅದಕ್ಕಾಗಿ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ. ಚುನಾವಣೆ ಮುಗಿಯುವವರೆಗೂ 7ನೇ ತಾರೀಕುವರೆಗೂ ನೀವೆಲ್ಲ ಮನೆಗೆ ಹೋಗಿ ಭಗವಂತ ಕೂಬಾ ಕೇವಲ MP ಅಲ್ಲ, ಮುಂದಿನ ಕೇಂದ್ರ ಸಚಿವರಾಗೋರಿದ್ದಾರೆ ಅನ್ನೋದನ್ನ ಮನವರಿಕೆ ಮಾಡಿ ಅವರನ್ನ ಗೆಲ್ಲಿಸಿಕೊಡ್ಬೇಕು ಅಂತ ಕೇಳಕ್ಕೆ ಬಂದೇನೆ. ಇವತ್ತು ಕಾಂಗ್ರೆಸ್ ಪಕ್ಷ ದಿವಾಳಿಯಾಗಿದೆ. ಯಾರೊಬ್ರು ಕೇಳೋರು ಯಾರು ಇಲ್ಲದೇನೆ ಭ್ರಷ್ಟಾಚಾರದಲ್ಲಿ ತೊಡಗಿ ಕರ್ನಾಟಕ ರಾಜ್ಯವನ್ನು ದಿವಾಳಿ ಸ್ಥಿತಿ ತಂದಿರುವಂತ ಈ ಕಾಂಗ್ರೆಸ್ ಪಕ್ಷವನ್ನ ಬೇರೆ ಸೈಡ್ ಕಿತ್ತೊಗಿಬೇಕಾಗಿದೆ. ಅದಕ್ಕೆ ನಿಮ್ಮ ಆಶೀರ್ವಾದ, ಬೆಂಬಲ ಇರಬೇಕು ಅಂತ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿ, ಈ ಉರಿ ಬಿಸಿಲಿನಲ್ಲಿ ಕಳೆದ 2 ಗಂಟೆಗೂ ಹೆಚ್ಚು ಕಾಲ ತಾವು ಕುಂತು ಭಗವಂತ ಕೂಬಾ ಅವರಿಗೆ ಆಶೀರ್ವಾದ ಮಾಡಿದ್ದೀರಾ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಚುನಾವಣೆ ಮುಗಿಯುವವರೆಗೂ ಇರಬೇಕು. ಮನೆಗೆ ಹೋಗಿ ಮತದಾರನ ಭೇಟಿ ಮಾಡಿ ಮತದಾನ ಕೇಂದ್ರಕ್ಕೆ ಕರ್ಕೊಂಡ್ಬಂದು ಭಗವಂತ ಕೂಬಾ ಅವರನ್ನ ಗೆಲ್ಲಿಸೋದ್ರ ಮೂಲಕ ನಾವು ನಮ್ಮ ಕೆಲಸವನ್ನು ಮಾಡಬೇಕಾಗಿದೆ. ಪ್ರಧಾನಿಯವರ ಮಾತು ಒಂದೇ ಒಂದು, ಪ್ರತಿ ಬೂತ್ ಮಜಬೂತ್ ಆಗಬೇಕು ಅಂತ. ಪ್ರತಿ ಬೂತ್ ಅನ್ನ ಬಲಪಡಿಸಿದ್ರೆ, ಪ್ರತಿ ಬೂತ್ ಅಲ್ಲಿ ನಾವು ಹೆಚ್ಚು ಬೆಂಬಲವನ್ನು ಪಡೆದ್ರೆ ದೊಡ್ಡ ಅಂತರದಲ್ಲಿ ನಮ್ಮ ಭಗವಂತ ಕೂಬಾ ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಬೇಡ. ಅದಕ್ಕೆ ತಮ್ಮ ಸಂಪೂರ್ಣ ಆಶೀರ್ವಾದ, ಬೆಂಬಲ ಇರಬೇಕು ಅಂತ ಹೇಳ್ತಾ ಇಷ್ಟು ಗುರುಪಾದಪ್ಪ ನಾಗನಹಳ್ಳಿಯವರು ನನ್ನ ಜೊತೆ ಯಾವ ರೀತಿ ಸಂಬಂಧ ಇಟ್ಕೊಂಡಿದ್ದು ನಿಮ್ಗೆಲ್ಲ ಗೊತ್ತಿರುವಂತ ಸಂಗತಿ. ಬಹಳ ದೊಡ್ಡ ವ್ಯಕ್ತಿ, ಹೋರಾಟ ಮಾಡಿಕೊಂಡು ಇಲ್ಲಿ ಕೆಲಸವನ್ನು ಮಾಡಿದಂತ ವ್ಯಕ್ತಿ. ಅಂತ ವ್ಯಕ್ತಿ ಅವರ ಮಗ ಇವತ್ತಿಲ್ಲಿ ನಿಮ್ಮನ್ನು ಕುರಿತು ಮಾತಾಡಿದ್ದಾರೆ. ಎಲ್ಲರ ಸಹಕಾರದಿಂದ ಭಗವಂತ ಕೂಬಾ ದೊಡ್ಡ ಅಂತಲ್ಲಿ ಗೆಲ್ಲಬೇಕು ಅಂತ ಮತ್ತೊಮ್ಮೆ ಪ್ರಾರ್ಥನೆ ಮಾಡಿ ನಮ್ಮೆಲ್ಲರೂ ಒಂದು ಸೇರಿ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು, ನಮಸ್ಕಾರ. ಭಾರತ್ ಮಾತಾ ಕಿ, ನರೇಂದ್ರ ಮೋದಿಜಿ ಅವರಿಗೆ ಭಾರತ್